ಶ್ರೀ ಗಣೇಶಾಯ ನಮಃ. ವಿಘ್ನಗಳನ್ನ ನಿವಾರಿಸೋ ಬುದ್ಧಿ, ಜ್ಞಾನ, ಐಶ್ವರ್ಯ ಮತ್ತು ಯಶಸ್ಸನ್ನು ಕರುಣಿಸೋ ಶ್ರೀ ಗಣಪತಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ನಮ್ಮ ಜೀವನದಲ್ಲಿರುವ ಅನೇಕ ಅಡೆತಡೆಗಳು ದೂರವಾಗುತ್ತವೆ ಅನ್ನೋ ನಂಬಿಕೆ ಇದೆ. ಯಾವುದೇ ಶುಭ ಕಾರ್ಯವನ್ನ ಆರಂಭಿಸುವ ಮೊದಲು ಗಣಪತಿಯನ್ನ ಪೂಜಿಸುವುದು ನಮ್ಮ ಸನಾತನ ಧರ್ಮದ ಪ್ರಮುಖ ಸಂಪ್ರದಾಯ. ಏಕೆಂದರೆ ಗಣಪತಿಯನ್ನ ವಿಘ್ನೇಶ್ವರ, ಗಣನಾಥ, ಸಿದ್ಧಿವಿನಾಯಕ, ಕಾರ್ಯಸಿದ್ಧಿದಾಯಕ ಎಂದು ಕರೆಯಲಾಗುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಒಂದು ಕೆಲಸವನ್ನ ಪ್ರಾರಂಭಿಸುತ್ತೇವೆ, ಆದರೆ ಕಾರಣವೇನು ಎಂಬುದು ತಿಳಿಯದೆ ಅದು ಮುಂದಕ್ಕೆ ಸಾಗೋದಿಲ್ಲ. ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆ, ಕೆಲವೊಮ್ಮೆ ಕುಟುಂಬದ ಸಮಸ್ಯೆ, ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆ, ಕೆಲವೊಮ್ಮೆ ಕೆಲಸದಲ್ಲಿ ಅಡೆತಡೆ, ಕೆಲವೊಮ್ಮೆ ಮನಸ್ಸಿನ ಗೊಂದಲ, ಹೀಗೆ ಅನೇಕ ಕಾರಣಗಳಿಂದ ಕಾರ್ಯಗಳು ವಿಳಂಬವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಶ್ರೀ ಗಣಪತಿಯನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಆರಾಧಿಸಿ ಮಾಡುವ ಒಂದು ವಿಶೇಷ ವ್ರತವೇ ಕಾರ್ಯಸಿದ್ಧಿ ಗಣಪತಿ ವ್ರತ. ಈ ವ್ರತವನ್ನ ಸತತ 11 ಮಂಗಳವಾರಗಳ ಕಾಲ ಭಕ್ತಿಯಿಂದ ಆಚರಿಸಬೇಕು. ಇವತ್ತಿನ ವಿಡಿಯೋದಲ್ಲಿ 11 ಮಂಗಳವಾರ ಕಾರ್ಯಸಿದ್ಧಿ ಗಣಪತಿ ವ್ರತವನ್ನ ಹೇಗ್ ಮಾಡಬೇಕು, ಯಾವ ದಿನದಿಂದ ಆರಂಭಿಸಬೇಕು, ಯಾವ ಪೂಜಾ ಸಾಮಗ್ರಿಗಳು ಬೇಕು, ಗಣಪತಿಗೆ ಯಾವ ನೈವೇದ್ಯವನ್ನ ಅರ್ಪಿಸಬೇಕು, ಯಾವ ಮಂತ್ರವನ್ನ ಜಪಿಸಬೇಕು, ವ್ರತವನ್ನ ಹೇಗೆ ಮುಕ್ತಾಯಗೊಳಿಸಬೇಕು ಮತ್ತು ಈ ವ್ರತದ ಆಧ್ಯಾತ್ಮಿಕ ಮಹತ್ವವೇನು ಎಂಬುದನ್ನ ಸಂಪೂರ್ಣವಾಗಿ ತಿಳಿಯೋಣ. ಮೊದಲಿಗೆ ಕಾರ್ಯಸಿದ್ಧಿ ಎಂದ್ರೆ ನಾವು ಪ್ರಾಮಾಣಿಕವಾಗಿ ಕೈಗೊಂಡಿರುವ ಶುಭ ಕಾರ್ಯವು ಯಾವುದೇ ವಿಘ್ನಗಳಿಲ್ಲದೆ ಸಫಲವಾಗುವುದು. ಗಣಪತಿಯ ಆರಾಧನೆಯ ಮುಖ್ಯ ಉದ್ದೇಶವೇ ವಿಘ್ನ ನಿವಾರಣೆ. ಆದ್ದರಿಂದ ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ, ವಿವಾಹ, ಮನೆ ನಿರ್ಮಾಣ, ಹೊಸ ಮನೆ ಪ್ರವೇಶ, ಸಂತಾನಕ್ಕಾಗಿ ಪ್ರಾರ್ಥನೆ, ಸಾಲದ ಸಮಸ್ಯೆಯಿಂದ ಮುಕ್ತಿ, ಕುಟುಂಬದ ಶುಭ ಕಾರ್ಯ, ಹೊಸ ಕೆಲಸ ಅಥವಾ ಜೀವನದಲ್ಲಿ ಯಾವುದೇ ಶುಭ ಉದ್ದೇಶವನ್ನ ಇಟ್ಟುಕೊಂಡು ಗಣಪತಿಯನ್ನ ಭಕ್ತಿಯಿಂದ ಪ್ರಾರ್ಥಿಸುವವರು ಈ ವ್ರತವನ್ನ ಆಚರಿಸುತ್ತಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನ ನೆನಪಿನಲ್ಲಿಡಬೇಕು. ವ್ರತವೆಂದ್ರೆ ಕೇವಲ ಒಂದು ಕೆಲಸವನ್ನು ಪಡೆಯಲು ಮಾಡುವ ಆಚರಣೆ ಮಾತ್ರವಲ್ಲ. ವ್ರತದ ನಿಜವಾದ ಅರ್ಥವೆಂದರೆ ಮನಸ್ಸನ್ನ ನಿಯಂತ್ರಿಸೋದು, ದೇವರ ಮೇಲೆ ನಂಬಿಕೆ ಇಡೋದು, ಸಾತ್ವಿಕ ಜೀವನ ನಡೆಸೋದು ಮತ್ತು ನಮ್ಮ ಪ್ರಯತ್ನಗಳ ಜೊತೆಗೆ ದೇವರ ಅನುಗ್ರಹವನ್ನ ಬೇಡೋದು. ಈ 11 ಮಂಗಳವಾರಗಳ ಕಾಲ ಕಾರ್ಯಸಿದ್ಧಿ ಗಣಪತಿ ವ್ರತವನ್ನ ಯಾರು ಮಾಡಬಹುದು ಅಂದ್ರೆ ಯಾರಾದ್ರೂ ಭಕ್ತಿಯಿಂದ ಈ ವ್ರತವನ್ನ ಆಚರಿಸಬಹುದು. ಮಹಿಳೆಯರು, ಪುರುಷರು, ಹಿರಿಯರು ತಮ್ಮ ಆರೋಗ್ಯ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ವ್ರತವನ್ನ ಮಾಡಬಹುದು. ವ್ರತ ಮಾಡುವಾಗ ಅತ್ಯಂತ ಮುಖ್ಯವಾದದ್ದು ಶ್ರದ್ಧೆ ಮತ್ತು ಭಕ್ತಿ. ಸೂರ್ಯೋದಯಕ್ಕೆ ಮೊದಲೇ ಎದ್ದು ಕೆಂಪು ಬಟ್ಟೆಯನ್ನ ಧರಿಸಿ ಈ ವ್ರತವನ್ನ ಮಾಡಿದರೆ ವಿಶೇಷ ಫಲ. ಈ ವ್ರತವನ್ನ ಯಾವಾಗ ಆರಂಭಿಸಬೇಕು ಅಂದ್ರೆ ಸಾಮಾನ್ಯವಾಗಿ ಈ ವ್ರತವನ್ನ ಮಂಗಳವಾರದಂದು ಆರಂಭಿಸಲಾಗುತ್ತೆ. ಶುಭವಾದ ಮಂಗಳವಾರವನ್ನ ಆಯ್ಕೆ ಮಾಡಿಕೊಂಡು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಕರ್ಮಾದಿಗಳನ್ನ ಮುಗಿಸ್ಕೊಂಡು ಕೆಂಪು ಬಟ್ಟೆಯನ್ನ ಧರಿಸಿ ಗಣಪತಿ ಪೂಜೆಯನ್ನ ಮಾಡಬೇಕು. ಈ ಗಣಪತಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿದೆ. ಮೊದಲಿಗೆ ಒಂದು ಪೀಠವನ್ನ ಏರ್ಪಡಿಸ್ಕೋಬೇಕು. ಪೀಠದ ಮೇಲೆ ಈ ರೀತಿಯಾಗಿ ರಂಗವಲ್ಲಿಯನ್ನ ಹಾಕೋಬೇಕು. ಈಗ ಒಂದು ತಟ್ಟೆಗೆ ಅಕ್ಕಿಯನ್ನ ಹಾಕಿ 2 ವೃತ್ತಾಕಾರವನ್ನ ಬರಿಬೇಕು. ಇಲ್ಲಿ ಗಣಪತಿ ಆವಾಹನೆಯನ್ನ ಮಾಡಬೇಕು. ಈಗ ಅದರ ಮೇಲೆ ಗಣಪತಿ ವಿಗ್ರಹವನ್ನ ಇಟ್ಟು ಪೀಠದ ಮೇಲೆ ಇಟ್ಟು ದೀಪಗಳನ್ನ ರೆಡಿ ಮಾಡ್ಕೋಬೇಕು. ಇಲ್ಲಿ ಗಣಪತಿಗೆ ನಾವು ಬಾಳೆಹಣ್ಣು ಹಾಗೆ ದಾಳಿಂಬೆ ಹಣ್ಣಿನಿಂದ ನೈವೇದ್ಯವನ್ನ ಮಾಡಬೇಕು. ಇದು 2 ಇರಲೇಬೇಕು. ಹಾಗೆ ಇದರ ಜೊತೆಗೆ ಕೊಬ್ಬರಿ ಹಾಗೆ ಬೆಲ್ಲವನ್ನು ಕೂಡ ನೈವೇದ್ಯವನ್ನ ಮಾಡಬೇಕು. ಈಗ ಗಣಪತಿಗೆ ತಾಂಬೂಲವನ್ನ ಅರ್ಪಿಸೋದಕ್ಕೆ ಈ ರೀತಿಯಾಗಿ ತಾಂಬೂಲವನ್ನ ಕೂಡ ರೆಡಿ ಮಾಡ್ಕೋಬೇಕು. ಹಾಗೆ 11 ರೂಪಾಯಿಯನ್ನು ಕೂಡ ಒಂದು ಕಡೆ ಇಟ್ಕೋಬೇಕು. ಈಗ 11 ಗರಿಕೆ, 11 ಕೆಂಪು ಹೂಗಳು ಹಾಗೆ 11 ಅಕ್ಷತೆಯನ್ನ ರೆಡಿ ಮಾಡಿಕೊಂಡು ಅದೇ ತಟ್ಟೆಯಲ್ಲೇನೆ ಅಷ್ಟಗಂಧ ಅಥವಾ ಕೆಂಪು ಗಂಧವನ್ನ ರೆಡಿ ಮಾಡ್ಕೋಬೇಕು. ಈಗ ಗೆಜ್ಜೆ ವಸ್ತ್ರವನ್ನ ರೆಡಿ ಮಾಡಿಟ್ಕೊಂಡು ಒಂದು ಕೈಯಲ್ಲಿ ಅಕ್ಷತೆ, ಅಡಿಕೆ ಬಟ್ಲು ಹಾಗೆ ದಕ್ಷಿಣೆಯನ್ನ ಇಟ್ಕೊಂಡು ಸಂಕಲ್ಪವನ್ನ ಮಾಡ್ಕೋಬೇಕು. ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥಂ ಮಮ ಸಕಲ ಕಾರ್ಯ ಸಿದ್ಧ್ಯರ್ಥಂ ಸಕಲ ವಿಘ್ನ ನಿವೃತ್ತ್ಯರ್ಥಂ ಕ್ಷೇಮ ಸ್ಥೈರ್ಯ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಶ್ರೀ ಕಾರ್ಯಸಿದ್ಧಿ ಗಣಪತಿ ವ್ರತಂ 11 ಮಂಗಳವಾರಂ ಯಥಾಶಕ್ತಿ ಕರಿಷ್ಯೆ. ಈ ರೀತಿಯಾಗಿ ನನ್ನ ಎಲ್ಲ ದೋಷಗಳು ಮತ್ತು ವಿಘ್ನಗಳು ನಿವಾರಣೆಯಾಗಲಿ, ಶ್ರೀ ಮಹಾಗಣಪತಿಯ ಅನುಗ್ರಹ ದೊರೆಯಲಿ, ನಾನು ಕೈಗೊಂಡಿರುವ
ಎಲ್ಲ ಶುಭ ಕಾರ್ಯಗಳು ಸಫಲವಾಗಲಿ, ನನ್ನ ಕುಟುಂಬಕ್ಕೆ ಕ್ಷೇಮ, ಆರೋಗ್ಯ, ಸ್ಥೈರ್ಯ ಮತ್ತು ಐಶ್ವರ್ಯ ದೊರೆಯಲಿ ಎಂಬ ಉದ್ದೇಶದಿಂದ 11 ಮಂಗಳವಾರಗಳ ಕಾಲ ಕಾರ್ಯಸಿದ್ಧಿ ಗಣಪತಿ ವ್ರತವನ್ನು ನನ್ನ ಶಕ್ತಿಗೆ ಅನುಗುಣವಾಗಿ ಭಕ್ತಿಯಿಂದ ಆಚರಿಸುತ್ತೇನೆ ಅಂತ ಹೇಳಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಮತ್ತು ನೀವು ಬಯಸುತ್ತಿರುವ ನಿರ್ದಿಷ್ಟ ಕಾರ್ಯವನ್ನ ಸೇರಿಸಿ ಇದರಲ್ಲಿ ಹೇಳ್ಕೊಂಡು ಈ ಅಕ್ಷತೆಯನ್ನ ಒಂದು ಉದ್ದರಣೆ ನೀರು ಹಾಕಿ ಬಿಟ್ಬಿಡ್ಬೇಕು. ಈಗ ಗಣಪತಿಗೆ ಪೂಜೆಯನ್ನು ಮಾಡ್ಕೊಂತ ಹೋಗ್ಬೇಕು. ಮೊದಲು ಗಣಪತಿಯನ್ನ ಮನಸ್ಸಿನಲ್ಲಿ ಧ್ಯಾನಿಸಿ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಓಂ ಶ್ರೀ ಮಹಾಗಣಪತೇ ನಮಃ. ಧ್ಯಾಯಾಮಿ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಓಂ ಶ್ರೀ ಮಹಾಗಣಪತೇ ನಮಃ. ಆವಾಹಯಾಮಿ. ಓಂ ಶ್ರೀ ಮಹಾಗಣಪತೇ ನಮಃ. ಆಸನಂ ಸಮರ್ಪಯಾಮಿ. ಓಂ ಶ್ರೀ ಮಹಾಗಣಪತೇ ನಮಃ. ಪಾದ್ಯಂ ಸಮರ್ಪಯಾಮಿ. ಒಂದು ಅರ್ಘ್ಯ ನೀರನ್ನು ಬಿಡ್ತಾ ಓಂ ಶ್ರೀ ಮಹಾಗಣಪತೇ ನಮಃ ಅರ್ಘ್ಯಂ ಸಮರ್ಪಯಾಮಿ. ಓಂ ಶ್ರೀ ಮಹಾಗಣಪತೇ ನಮಃ ಆಚಮನೀಯಂ ಸಮರ್ಪಯಾಮಿ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಶ್ರೀ ಮಹಾಗಣಪತೇ ನಮಃ. ಸ್ನಾನಂ ಸಮರ್ಪಯಾಮಿ. ಈಗ ಗೆಜ್ಜೆ ವಸ್ತ್ರವನ್ನ ತೆಗೆದುಕೊಂಡು ಗಣಪತಿಗೆ ಹೊಸ ವಸ್ತ್ರ ಅಥವಾ ಅಕ್ಷತೆಯನ್ನ ವಸ್ತ್ರದ ಸಂಕೇತವಾಗಿ ಅರ್ಪಿಸಿ ಓಂ ಶ್ರೀ ಮಹಾಗಣಪತೇ ನಮಃ ವಸ್ತ್ರಂ ಸಮರ್ಪಯಾಮಿ. ಈ ಗೆಜ್ಜೆ ವಸ್ತ್ರವನ್ನ ಪ್ರತಿ ಮಂಗಳವಾರನೂ ನೀವು ಚೇಂಜ್ ಮಾಡ್ತಾ ಇರಬೇಕು. ಹಾಗೆ ಯಜ್ಞೋಪವೀತವನ್ನ ಸಮರ್ಪಣೆ ಮಾಡಬೇಕು. ಈಗ ನಾವು ಅಷ್ಟಗಂಧ ಮಾಡ್ಕೊಂಡಿರ್ತೀವಲ್ವಾ, ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯ ಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಫಯೇ ಶ್ರಿಯಂ. ಓಂ ಶ್ರೀ ಮಹಾಗಣಪತೇ ನಮಃ. ಗಂಧಂ ಸಮರ್ಪಯಾಮಿ. ಅಷ್ಟಗಂಧವನ್ನ ಗಣಪತಿಯ ಹಣೆಗೆ ಮತ್ತು ವಿಗ್ರಹಕ್ಕೆ ಭಕ್ತಿಯಿಂದ ಧಾರಣೆ ಮಾಡಿಸಬೇಕು. ಈಗ 11 ಗರಿಕೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ 11 ಗಣಪತಿಯ ನಾಮವನ್ನ ಹೇಳ್ಕೊಂಡು ಗರಿಕೆಯನ್ನ ಅರ್ಪಿಸ್ಬೇಕು. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗಣಾಧಿಪಾಯ ನಮಃ. ಓಂ ಧೂಮಕೇತವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಬಾಲಚಂದ್ರಾಯ ನಮಃ. ಈ ಏಕಾದಶ ನಾಮಗಳನ್ನ ಹೇಳುತ್ತಾ 11 ಪುಷ್ಪಗಳನ್ನ ಅರ್ಪಿಸಬೇಕು. ಈಗ 11 ರೂಪಾಯಿಯನ್ನ ಗಣಪತಿಯ ಮುಂದೆ ಇಡುತ್ತಾ 11 ಅಕ್ಷತೆ ಕಾಳುಗಳನ್ನ ದೇವರಿಗೆ ಅರ್ಪಿಸ್ತಾ ಇದೇ ರೀತಿಯಾಗಿ ಏಕಾದಶ ಮಂತ್ರವನ್ನ ಹೇಳಿ ಗಣಪತಿಗೆ ಅರ್ಪಣೆಯನ್ನ ಮಾಡಬೇಕು. ಈ 11 ಕಾಯಿನ್ಸ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಡ್ತಾ ಬರಬೇಕು. ಪ್ರತಿ ವಾರವೂ ಸಪ್ರೇಟ್ ಆಗಿ 11 ಕಾಯಿನ್ಸ್ ಅನ್ನ ಇಡಬೇಕು. ಕೊನೆ ದಿನ ಎಲ್ಲ 11 ಕಾಯಿನ್ಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಯಾವುದಾದ್ರೂ ಬ್ರಹ್ಮಚಾರಿಗೆ ವಸ್ತ್ರ ಸಮೇತ ದಾನವನ್ನ ಮಾಡಬೇಕು. ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಪೂಜೆಯನ್ನ ಮಾಡಬೇಕು. ಈಗ ಧೂಪವನ್ನ ಅರ್ಪಿಸಬೇಕು. ವನಸ್ಪತಿ ರಸೋದ್ಭೂತೋ ಗಂಧಾಢ್ಯೋ ಗಂಧ ಉತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಓಂ ಶ್ರೀ ಮಹಾಗಣಪತೇ ನಮಃ. ಧೂಪಮಾಗ್ರಾಪಯಾಮಿ. ಈಗ ದೀಪವನ್ನ ತೋರಿಸುತ್ತಾ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕೃತಿಮಿರಾಪಹಂ. ಓಂ ಶ್ರೀ ಮಹಾಗಣಪತೇ ನಮಃ. ದೀಪಂ ದರ್ಶಯಾಮಿ. ಗಣಪತಿಗೆ ಬಾಳೆಹಣ್ಣು, ಹಾಗೆ ದಾಳಿಂಬೆ ಹಣ್ಣು, ಕೊಬ್ಬರಿ, ಬೆಲ್ಲ ಎಲ್ಲವನ್ನ ನೈವೇದ್ಯವನ್ನ ಮಾಡಬೇಕು. ಓಂ ಶ್ರೀ ಮಹಾಗಣಪತೇ ನಮಃ. ನೈವೇದ್ಯಂ ನಿವೇದಯಾಮಿ. ಈಗ ತಾಂಬೂಲವನ್ನ ಅರ್ಪಿಸಬೇಕು. ಓಂ ಶ್ರೀ ಮಹಾಗಣಪತೇ ನಮಃ. ತಾಂಬೂಲಂ ಸಮರ್ಪಯಾಮಿ. ಓಂ ಶ್ರೀ ಮಹಾಗಣಪತೇ ನಮಃ. ದಕ್ಷಿಣಾಂ ಸಮರ್ಪಯಾಮಿ. ಈಗ ಮಂಗಳಾರತಿಯನ್ನ ಬೆಳಗಬೇಕು. ನಮಸ್ತೇಸ್ತು ಗಣಾಧೀಶ, ನಮಸ್ತೆ ವಿಘ್ನನಾಶನ, ನಮಸ್ತೆ ಪಾರ್ವತಿ ಪುತ್ರ, ನಮಸ್ತೆ ದುಃಖನಾಶನ. ಓಂ ಶ್ರೀ ಮಹಾಗಣಪತೇ ನಮಃ. ಕರ್ಪೂರ ನೀರಾಜನಂ ಸಮರ್ಪಯಾಮಿ. ಮಂಗಳಾರತಿ ಆದ್ಮೇಲೆ ಈಗ ಒಂದು ವಿಶೇಷವಾದ ಮಂತ್ರವನ್ನ ಬರುತ್ತೆ. ಈ ಮಂತ್ರವನ್ನ 11 ಬಾರಿ ಹೇಳ್ಕೋಬೇಕು. ಮಂಗಳವಾರಗಳು ಮಾತ್ರವಲ್ಲ, ಪ್ರತಿದಿನಾನು 11 ಮಂಗಳವಾರ ಆಗೋವರೆಗೂ ಪ್ರತಿದಿನಾನು ಈ ಮಂತ್ರವನ್ನ ಹೇಳ್ಕೋಬೇಕು. ಈ ಮಂತ್ರ ತುಂಬಾ ವಿಶೇಷವಾದದ್ದು, ಹಾಗೆ ಇದರ ಮಹತ್ವ ಕೂಡ. ಈ ಮಂತ್ರ ಈ ರೀತಿಯಾಗಿ ಬರುತ್ತೆ. ಉದ್ಯದ್ದಿನೇಶ್ವರ ರುಚಿಂ ನಿಜ ಹಸ್ತ ಪದ್ಮೈಹಿ ಪಾಶಾಂಕುಶಾ ಭಯವರಾನ್ ದದಥಂ ಗಜಾಸ್ಯಂ ರಕ್ತಾಂಬರಂ ಸಕಲ ದುಃಖಹರಂ ಗಣೇಶಂ ಧ್ಯಾಯೇತ್ ಪ್ರಸನ್ನ ಮಖಿಲಾಭರಣಾಭಿರಾಮಂ. ಈ ಶ್ಲೋಕವನ್ನ 11 ಬಾರಿ ಹೇಳಿ 11 ಸಲ ನಮಸ್ಕಾರವನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಗಣಪತಿ ಪೂಜೆಯನ್ನ ಮಾಡಿ
ಮಾರನೆಯ ದಿನ ಸಕ್ಕರೆ ನೈವೇದ್ಯವನ್ನು ಮಾಡಿ ವಿಸರ್ಜನೆಯನ್ನು ಮಾಡ್ಕೋಬೇಕು. ಈ ರೀತಿಯಾಗಿ 11 ಮಂಗಳವಾರಗಳು ಕಾರ್ಯಸಿದ್ಧಿ ವಿನಾಯಕ ವ್ರತವನ್ನು ಮಾಡಬೇಕು. 11ನೇ ವಾರ ಗಣಪತಿಗೆ ಅನ್ನ ಪಾಯಸ ನೈವೇದ್ಯವನ್ನು ಮಾಡಿ ವ್ರತವನ್ನು ಮುಗಿಸ್ಬೇಕು. ಬ್ರಹ್ಮಚಾರಿಗೆ ವಸ್ತ್ರವನ್ನು ಕೊಟ್ಟು ವ್ರತ ಸಂಪೂರ್ಣ ಮಾಡ್ಕೋಬೇಕು. ಈ ವ್ರತಕ್ಕೆ ಯಾವುದೇ ಉಪವಾಸವಿರೋ ಅವಶ್ಯಕತೆ ಇಲ್ಲ. ಪೂಜೆ ಆದಮೇಲೆ ನೀವು ಆಹಾರವನ್ನು ಸೇವಿಸ್ಕೋಬೋದು. ಇಲ್ಲಿ ಒಂದು ಅತ್ಯಂತ ಸುಂದರವಾದ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ದೇವರ ಬಳಿ ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತೇವೆ. ಆ ಕಾರ್ಯ ನಮ್ಮ ಇಚ್ಛೆಯಂತೆ ನಡೆದರೆ ದೇವರ ಅನುಗ್ರಹ ಎಂದು ಸಂತೋಷ ಪಡುತ್ತೇವೆ. ಆದರೆ ಕೆಲವೊಮ್ಮೆ ನಾವು ಬಯಸಿದ್ದು ನಡೆಯೋದಿಲ್ಲ. ಅದರರ್ಥ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲಿಲ್ಲ ಎಂದರ್ಥ ಅಲ್ಲ. ಕೆಲವೊಮ್ಮೆ ನಮ್ಮ ಜೀವನಕ್ಕೆ ಯಾವುದೇ ಒಳ್ಳೆಯದು ಎಂಬುದು ನಮಗಿಂತ ದೇವರಿಗೆ ಚೆನ್ನಾಗಿ ತಿಳಿದಿರಬಹುದು. ಆದ್ದರಿಂದ ಗಣಪತಿಯ ಬಳಿ ನಾನು ಬಯಸಿದ್ದೇ ಆಗಬೇಕು ಕೇಳೋದಕ್ಕಿಂತ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಯಾವುದು ಶುಭವೋ ಅದನ್ನು ಕರುಣಿಸು, ತಪ್ಪಾದ ದಾರಿಯಿಂದ ನನ್ನನ್ನು ಕಾಪಾಡು, ಸರಿಯಾದ ದಾರಿಯಲ್ಲಿ ನಡೆಯುವ ಬುದ್ಧಿಯನ್ನು ನೀಡು ಎಂದು ಪ್ರಾರ್ಥಿಸೋದು ಅತ್ಯಂತ ಸುಂದರವಾದ ಭಕ್ತಿ. ಗಣಪತಿಯ ದೊಡ್ಡ ತಲೆಯು ಜ್ಞಾನ ಮತ್ತು ವಿಶಾಲ ಚಿಂತನೆಯ ಸಂಕೇತವೆಂದು ಭಾವಿಸಲಾಗುತ್ತೆ. ದೊಡ್ಡ ಕಿವಿಗಳು ಎಲ್ಲರ ಮಾತನ್ನು ಕೇಳುವ ಗುಣವನ್ನು ಸೂಚಿಸುತ್ತೆ. ಸಣ್ಣ ಕಣ್ಣುಗಳು ಏಕಾಗ್ರತೆಯನ್ನು ಸೂಚಿಸುತ್ತೆ. ದೊಡ್ಡ ಹೊಟ್ಟೆಯು ಜೀವನದಲ್ಲಿ ಎದುರಾಗುವ ಅನುಭವಗಳನ್ನು ಸಮತೋಲನದಿಂದ ಸ್ವೀಕರಿಸುವ ಶಕ್ತಿಯ ಸಂಕೇತವೆಂದು ವಿವರಿಸಲಾಗುತ್ತೆ. ಹೀಗಾಗಿ ಗಣಪತಿಯ ರೂಪವೇ ನಮಗೆ ಜೀವನದ ಅನೇಕ ಪಾಠಗಳನ್ನು ಕಲಿಸುತ್ತೆ. ನಾವು ಗಣಪತಿಯನ್ನು ಪೂಜಿಸುವಾಗ ಕೇವಲ ಹೊರಗಿನ ವಿಘ್ನಗಳನ್ನು ದೂರ ಮಾಡುವಂತೆ ಕೇಳೋದಿಲ್ಲ. ನಮ್ಮೊಳಗಿನ ಅಜ್ಞಾನ, ಭಯ, ಕೋಪ, ಅಹಂಕಾರ ಮತ್ತು ಗೊಂದಲಗಳನ್ನು ದೂರ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿಯನ್ನು ನೀಡು ಅಂತ ಕೇಳಬೇಕು. ಈ 11 ಮಂಗಳವಾರಗಳು ಈ ಕಾರ್ಯಸಿದ್ಧಿ ಗಣಪತಿ ವ್ರತವನ್ನು ಆಚರಿಸೋದ್ರಿಂದ ಕಾರ್ಯಗಳಲ್ಲಿ ಎದುರಾಗುವ ಮನಸ್ಸಿಗೆ ವಿಘ್ನಗಳು ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚುತ್ತೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ದೊರೆಯುತ್ತೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಶುಭವಾಗುತ್ತೆ. ಹೊಸ ಕಾರ್ಯಗಳಿಗೆ ದೇವರ ಅನುಗ್ರಹ ದೊರೆಯುತ್ತೆ. ಜೀವನದಲ್ಲಿ ಸಕಾರಾತ್ಮಕ ಚಿಂತನೆ ಹೆಚ್ಚಾಗತ್ತೆ. 11 ಮಂಗಳವಾರಗಳು ಕಾರ್ಯಸಿದ್ಧಿ ಗಣಪತಿ ವ್ರತವನ್ನು ಆಚರಿಸುವ ಪ್ರತಿಯೊಬ್ಬ ಭಕ್ತರಿಗೂ ಶ್ರೀ ಗಣಪತಿಯ ಅನುಗ್ರಹ ದೊರೆಯಲಿ. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಸಂಕಲ್ಪಗಳು ಸಫಲವಾಗಲಿ. ನಿಮ್ಮ ಮನೆಗಳಲ್ಲಿ ಸದಾ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ. ನಿಮ್ಮ ಮಕ್ಕಳಿಗೆ ಉತ್ತಮ ವಿದ್ಯೆ ಮತ್ತು ಸಮೃದ್ಧಿ ದೊರೆಯಲಿ. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಗಣಪತಿಯ ಕೃಪಾ ಕಟಾಕ್ಷ ಇರಲಿ. ಎಲ್ಲ ವಿಘ್ನಗಳು ದೂರಾಗಿ ಜೀವನದಲ್ಲಿ ಹೊಸ ಭರವಸೆ ಮತ್ತು ಹೊಸ ಬೆಳಕು ಮೂಡಲಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂ ಗಣಪತೆ ನಮಃ. ಸರ್ವೇ ಜನ ಸುಖಿನೋ ಭವಂತು.